ಕಾರ್ಯಕ್ರಮವನ್ನು ಹುಕ್ಕುವಳ್ಳಿಯವರದ್ದು 50 ವರ್ಷದ ಕಲಾ ಸಂಚಲನ, ಒಂದು ವಿದ್ಯಮಾನ. ರೈಗಳು ಪೋಸ್ಟ್ ಆಫೀಸಿನಲ್ಲಿದ್ದರು, ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು, 50ಕ್ಕಿಂತ ಹೆಚ್ಚು ಗ್ರಂಥಗಳ ಸಂಪಾದಕರಾಗಿ ಕೆಲಸ ಮಾಡಿದರು, 1000 ಬಿಡಿ ಲೇಖನಗಳು ಬರೆದಿರಬಹುದು, ಸರ್ವಾಂಗೀಣ ಸಮರ್ಥ ಅರ್ಥಧಾರಿಗಳು, ಒಳ್ಳೆಯ ವೇಷಧಾರಿಗಳು, ಯಕ್ಷಗಾನದ ಅಕಾಡೆಮಿಕ್ ಚಿಂತನೆ, ಆಕಾಶವಾಣಿ ದೂರದರ್ಶನದಲ್ಲಿ ಕೆಲಸ ಮಾಡಿದ್ದಾರೆ, ಒಳ್ಳೆಯ ಉದ್ಘೋಷಕರು, ಆಕರ್ಷಣೀಯ ಸ್ವರ ಭಾಸ್ಕರ್ ರೈಗಳು, ತಿದ್ದಿದ ಭಾಷೆ, ಬರಹ, ಅನೇಕ ಸಂಗತಿಗಳು, ಅನೇಕ ಕಾರ್ಯಕ್ರಮಗಳ ಆಯೋಜನೆ ಸಂಯೋಜನೆಯಲ್ಲಿ ಅವರು ನೇಪಥ್ಯದಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ದಾರೆ. ಇನ್ವಿಟೇಷನ್ ಇರ್ಬೋದು, ಮಾನಪತ್ರ ಇರ್ಬೋದು, ಬರಹಗಳಿರ್ಬೋದು. ಭಾಸ್ಕರ್ ರೈಗಳದ್ದು 2 ಆಯುಷ್ಯದ ಕೆಲಸವನ್ನು ಒಂದು ಆಯುಷ್ಯದಲ್ಲಿ ಭಾಸ್ಕರ್ ರೈಗಳು ಮಾಡಿದ್ದಾರೆ. ಅದೇ ಲವಲವಿಕೆ, ಅದೇ ಉತ್ಸಾಹ, ಹೆಸರಿನ ಅಪೇಕ್ಷೆ ಇಲ್ಲ, ಕಾಣಿಸಿಕೊಳ್ಳುವ ಪ್ರವೃತ್ತಿ ಇಲ್ಲ, ತುಂಬ ಕೆಲಸ ಮಾಡಿದ್ದಾರೆ ಭಾಸ್ಕರ್ ರೈಗಳು. ಮಂಗಳೂರು ಕೇಂದ್ರವನ್ನಾಗಿಸಿ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಬೈ, ಬೆಂಗಳೂರು, ವಿದೇಶದವರೆಗೆ ಭಾಸ್ಕರ್ ರೈಗಳ ದುಡಿಮೆ ಇದೆ, ಅವರ ಕೊಡುಗೆ ಇದೆ. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಕೃತಿಯ ಬಗ್ಗೆ ಮತ್ತು ಸನ್ಮಾನಿತರ ಬಗೆಗೆ ಅವರು ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಈಗಾಗಲೇ ಕಾರ್ಯಕ್ರಮದಿಂದ ನಿರ್ಗಮಿಸಿರುವಂತಹ ಹಿರಿಯರಾದ ಡಾಕ್ಟರ್ ಪ್ರಭಾಕರ ಭಟ್ರೆ, ವೇದಿಕೆಯ ಮೇಲಿರುವಂತಹ PS ಪ್ರಕಾಶ್ ಅವರೇ, ಶಶಿ ಪಂಡಿತರೇ, ಕಿಶೋರ್ ಬುಟಿಯಾಡಿಯವರೇ, ಪುಳಿಂಚ ದಂಪತಿಗಳೇ, ಪುಳಿಂಚ ಸೇವಾ ಪ್ರತಿಷ್ಠಾನದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮತ್ತು ಇಲ್ಲಿ ನೆರೆದಿರುವಂತಹ ಕಲಾಭಿಮಾನಿ ಮತ್ತು ಚೆಂಡೆಯ ಕಲ್ಲುರ್ಟಿ ಅಮ್ಮನ ಆರಾಧಕರೇ, ಮೊತ್ತ ಮೊದಲಾಗಿ ತಾಯಿ ಕಲ್ಲುರ್ಟಿಯ ಪದತಳಗಳಿಗೆ ವಂದನೆ ಮಾಡಿಕೊಂಡು 2 ಮಾತುಗಳನ್ನು ಆಡುವುದಕ್ಕೆ ನಾನು ಬಂದು ನಿಂತಿದ್ದೇನೆ. ಅಭಿನಂದನಾ ಭಾಷಣ ಅಂತ ಹಾಕಿದ್ದಾರೆ. ಅಭಿನಂದನೆ ಅಂತ ಹೇಳಿದರೆ ಬಯೋಡೇಟಾ ಹೇಳುವಂಥದ್ದಲ್ಲ, ಸನ್ಮಾನಕ್ಕೆ ಅಭಿನಂದಿಸಿ ಅವರಿಂದ ಇನ್ನಷ್ಟು ಕೆಲಸ ಆಗಲಿ ಅಂತ ಹೇಳುವುದು ನನ್ನ ಕರ್ತವ್ಯ ಆಗಿರ್ತದೆ. ಅದರ ಜೊತೆಗೆ ಕೃತಿಯ ಬಗ್ಗೆ ಕೂಡ ಮಾತಾಡಬೇಕು ಅಂತ ಶ್ರೀಧರ ಶೆಟ್ಟರು ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ಭಾಷಣಗಳು ತುಂಬ ಆದದ್ದರಿಂದ ತುಂಬ ಉದ್ದಕ್ಕೆ ನಾನು ಮಾತಾಡುವುದಿಲ್ಲ. ಒಂದು ಕವಿವಾಣಿ ಉಂಟು, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಲು ಬಾಳು ಎಂಬುದಿದು ಋಣದ ರತ್ನಗಣಿಯೋ ಅಂತ. ಅಂದರೆ ನಾವು ಈ ಭೂಮಿಯ ಮೇಲೆ ಅನೇಕ ಋಣಗಳನ್ನು ಹೊತ್ತುಕೊಂಡು ಬಂದಿದ್ದೇವೆ. ನಿರ್ಗಮಿಸುವ ಮೊದಲು ಒಂದಷ್ಟನ್ನಾದರೂ ಕೂಡ ಪೂರೈಸಿ ನಾವು ಹೋಗಬೇಕು ಅಂತ. ಬಹಳ ಮುಖ್ಯವಾಗಿ 3 ಋಣಗಳು: ಮಾತೃಋಣ, ಪಿತೃಋಣ, ಋಷಿಋಣ. ಅದರ ಜೊತೆಗೊಂದುಂಟು ಸಮಾಜ ಋಣ ಅಂತ. ಬಹುಶಃ ಪುಳಿಂಚ ಶ್ರೀಧರ ಶೆಟ್ಟಿಯವರು ಇದೆಲ್ಲವನ್ನೂ ಕೂಡ ಮಾಡುವಂಥ ಒಂದು ಕೈಂಕರ್ಯಕ್ಕೆ ಕಾಲಿಟ್ಟಿದ್ದಾರೆ. ಯಕ್ಷಗಾನ ಕಲಾವಿದರು ತುಂಬ ಜನ ಆಗಿ ಹೋಗಿದ್ದಾರೆ, ಆದರೆ ಎಲ್ಲರನ್ನು ಈಗ ನೆನಪಿಸುವಂಥ ಒಂದು ಪರಿಸ್ಥಿತಿ ಇಲ್ಲ. ಯಾಕಂದರೆ ಅವರ ಕುಟುಂಬದವರೇ, ಅವರ ಮಕ್ಕಳೇ ಅವರನ್ನು ಮರೆತು ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಈಗಾಗಲೇ ಈ ಹಿಂದೆ ಮಾತಾಡಿದವರಲ್ಲಿ ಹೇಳಿದ ಹಾಗೆ ಪುಳಿಂಚ ರಾಮಯ್ಯ ಶೆಟ್ಟರು ಆ ಮಟ್ಟಿಗೆ ಭಾಗ್ಯವಂತರು. ಬಹುಶಃ ಮಗನ ಉಚ್ಛ್ರಾಯ ಸ್ಥಿತಿಯಲ್ಲಿ ಅದನ್ನು ನೋಡುವಂಥ ಯೋಗ ಅವರಿಗೆ ಇರಲಿಲ್ಲ. ಶ್ರೀಧರ ಶೆಟ್ಟರು ಹೇಳ್ತಾರೆ, ನನ್ನ ಒಂದು ಬೈಕ್ನಲ್ಲಿ ಕೂತದ್ದು ಬಿಟ್ಟರೆ ಮತ್ತೆ ಏನೂ ಸುಖ ಅವರಿಗೆ ನನಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತ. ಆದರೆ ಅವರು 60-65 ವಯಸ್ಸಿನಲ್ಲಿ ತೀರಿ ಹೋಗಿದ್ದಾರೆ ಪುಳಿಂಚ ನಮ್ಮ ರಾಮಯ್ಯ ಶೆಟ್ಟರು. ಆದರೆ ತಾಯಿಯನ್ನು ತನ್ನ ಮನೆಗೆ ಕೊಂಡು ಹೋಗಿ ಗಂಡ ಹೆಂಡತಿ ಭಾಳ ಒಳ್ಳೆಯ ಆರೈಕೆ ಮಾಡಿದ್ದಾರೆ. ನಾವೆಲ್ಲ ಅದನ್ನು ನೋಡಿದವರು. ಎಷ್ಟರವರೆಗೆ ಅಂತ ಹೇಳಿದರೆ, ತಾಯಿ ಬಾಯಿ ತಪ್ಪಿನಿಂದ ಹೇಳಿದ್ದು ಸ್ವಂತ ಮನೆ ಅಂತ ಹೇಳಿ, ಕೋಟಿಗೂ ಮಿಕ್ಕಿದ ಮನೆಯನ್ನು ಕಟ್ಟಿಸಿ ಆ ಮೂಲಕ ಅವರ ಬಾಯಿ ತಪ್ಪಿನಿಂದ ಬಂದ ಮಾತವನ್ನು ಸತ್ಯವಾಗಿಸಿದ್ದಾರೆ. ಹಾಗಾಗಿ ಬಹುಶಃ ಈಗಾಗಲೇ ಅಭಿನಂದನಾ ಭಾಷಣದಲ್ಲಿ ಕೂಡ ಸಂಜಯ್ ಕುಮಾರ್ ಶೆಟ್ಟರು ಹೇಳಿದರು, ಎಲ್ಲದರಲ್ಲಿಯೂ ಪುಳಿಂಚ ಅವರ ಚಿಟ್ಸ್ ಇರಲಿ, ಸೇವಾ ಪ್ರತಿಷ್ಠಾನ ಇರಲಿ, ಅದರ ಜೊತೆಗೆ
ಒಂದು ಕಾಡಿನ ಬನದಲ್ಲಿ ಕಲ್ಲಿನ ರೂಪದಲ್ಲಿ ರಾಮಯ್ಯ ಶೆಟ್ಟರು ಆರಾಧಿಸಿಕೊಂಡು ಬರ್ತಾ ಇದ್ದಂತಹ ಆ ಮಹಾತಾಯಿ ಕಲ್ಲುರ್ಟಿ ಅಮ್ಮನನ್ನು ದೇಗುಲಕ್ಕೆ ಆಲಯಕ್ಕೆ ತಂದು ಇದೀಗ ಬಹಳ ಸುಸಜ್ಜಿತವಾದಂತಹ ದೈವಾಲಯವನ್ನು ಕಟ್ಟಿಸಿ ಅಲ್ಲಿ ಪ್ರತಿಷ್ಠೆ ಮಾಡಿರುವಂಥದ್ದು ಅದೊಂದು ಯೋಗ. ಇದೆಲ್ಲ ಸಾಮರ್ಥ್ಯ ಇದ್ದರೂ ಕೂಡ ಎಲ್ಲಿಂದಲೂ ಆಗುವುದಿಲ್ಲ. ಹಾಗಾಗಿ ಆ ಮೂಲಕ ಒಂದು ಸಾರ್ಥಕ್ಯದ ಬದುಕನ್ನು ಅವರು ಬಂದಿದ್ದಾರೆ. ಮತ್ತು ಒಂದು ಮನೆಯನ್ನು ಕೂಡ ಬಹಳ ಸುಂದರವಾಗಿ ಊರಿನಲ್ಲಿ ಇವರು ಕಟ್ಟಿಸಿದ್ದಾರೆ. ಈ ಚೆಂಡೆ ಕಲ್ಲುರ್ಟಿ ಮಹಿಮೆಯ ಮಹಾಮಾತೆ ಎನ್ನುವಂತಹ ಈ ಒಂದು ಪುಸ್ತಕ, ಇದು ಪುಸ್ತಕ ಸಣ್ಣದಾಗಿದ್ದರೂ ಕೂಡ ಒಂದು ಗ್ರಂಥದ ಸ್ವರೂಪದಲ್ಲಿ ಬಂದಿದೆ. ಈಗೊಂದು ಪುಸ್ತಕವನ್ನು ಬರೀಬೇಕು ಅಂತ ಅವರು ನನ್ನಲ್ಲಿ ಕೇಳಿಕೊಂಡಾಗ ವಿಷಯ ಏನುಂಟು, ಮಾಹಿತಿ ವಿಶೇಷ ಇಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಆದರೆ ಅವರ ನೆನಪುಗಳಲ್ಲಿದ್ದಂತಹ ಕೆಲವು ವಿಚಾರಗಳನ್ನು ತಂದೆಯವರ ಕಾಲದಲ್ಲಿ ಹೇಗೆ ನಡೆದುಕೊಂಡು ಇತ್ತು, ಆಮೇಲೆ ಹೇಗೆ ನಡೆದುಕೊಂಡು ಬಂತು, ಮತ್ತು ಈ ತಾಯಿಯನ್ನು ಹೇಗೆ ಆರಾಧಿಸಿಕೊಂಡು ನಾವು ಬಂದಿದ್ದೇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅವರದ್ದೇ ಆದ ಮಾಹಿತಿಗಳನ್ನು ಶ್ರೀಧರ ಶೆಟ್ಟರು ನನಗೆ ಕೊಟ್ಟರು. ಅದೆಲ್ಲವನ್ನು ಕ್ರೋಢೀಕರಿಸಿ ಆದಷ್ಟು ಲೇಖನವನ್ನು ಬೆಳೆಸಿ ಒಂದು 50 ಪುಟಗಳವರೆಗೆ ನಾನು ಬರೆದೆ. ಆದರೆ ಅದೊಂದು ಗ್ರಂಥರೂಪ ಬರಬೇಕಾಗಿದ್ರೆ ಇನ್ನೂ ಸ್ವಲ್ಪ ಬೇಕಾಗಿತ್ತು. ಅದಕ್ಕೆ ಸಾಮಾನ್ಯವಾಗಿ ಜನಪದ ಪಾಡದನದಲ್ಲಿ ಬರುವಂತಹ ಕಲ್ಕುಡಿ ಕಲ್ಲುರ್ಟಿಯವರ ಆ ಕಥೆಯನ್ನು ಸಂಕ್ಷಿಪ್ತವಾಗಿ ಬರೆಯುವ ಮೂಲಕ ಮತ್ತೊಂದು 10-15 ಪೇಜು ಅದರಲ್ಲಿ ಬಂತು. ಆಮೇಲೆ ಒಂದು 5 ಪದ್ಯಗಳನ್ನು ಬರೆದೆ. ಈ ತಾಯಿಗೆ ಸಂಬಂಧಪಟ್ಟಂತಹ 2 ಕನ್ನಡ ಪದ್ಯಗಳು, 3 ತುಳು ಪದ್ಯಗಳನ್ನು ನಾನು ಬರೆದೆ. ಆಮೇಲೆ 2 ಹಾಡುಗಳನ್ನು ವರಾಹ ರೂಪಂ ಕಾಂತಾರದ ಪದ್ಯ ಗೊತ್ತಿರಬೇಕು ನಿಮಗೆ, ಅದನ್ನು ಬರೆದಂಥ ಶಶಿರಾಜ್ ಕಾವೂರು ಅವರು 2 ತುಳು ಪದ್ಯಗಳನ್ನು ಬರೆದರು. ಈಗಾಗಲೇ ಅದನ್ನು ಧ್ವನಿ ಮುದ್ರಣ ಮಾಡಿ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡುವಂಥ ವ್ಯವಸ್ಥೆ ಎಲ್ಲ ಆಗ್ತಾಯಿದೆ. ಆದರೆ ಸಾಂಕೇತಿಕವಾಗಿ ಇವತ್ತು ಒಂದು ಪದ್ಯವನ್ನು ಕೂಡ ಇಲ್ಲಿ ನಿಮಗೆ ಕೇಳಿಸಿದರು. ಶಶಿ ಪಂಡಿತರು ಅದನ್ನು ಬಿಡುಗಡೆ ಮಾಡಿದರು. ಈ ಕಲ್ಲುರ್ಟಿಯ ಚರಿತ್ರೆಯೇ ಬಹುಶಃ ಇದರ ಹಿಂದೆ ಬಹಳ ದೊಡ್ಡ ಒಂದು ಪವಾಡಗಳು ತುಂಬ ಇದೆ. ಅನೇಕ ಪವಾಡಗಳು ನಡೆದಿವೆ. ಅದರಲ್ಲಿ ಕೆಲವನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ ಶ್ರೀಧರ ಶೆಟ್ಟರು. ಅದನ್ನು ಈ ಪುಸ್ತಕದಲ್ಲಿ ನಾನು ದಾಖಲಿಸಿದ್ದೇನೆ. ಶಶಿ ಪಂಡಿತರು ದೈವಜ್ಞರು. ಬಹುಶಃ ಇಲ್ಲಿಯ ಪ್ರತಿಷ್ಠೆಗೆ, ಇಲ್ಲಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಅವರಲ್ಲಿ ಕೇಳದೆ ಶ್ರೀಧರ ಶೆಟ್ಟರು ಮಾಡುವುದಿಲ್ಲ. ಅವರೇ ಹೇಳಿದ್ದಾರಂತೆ, ಪಣೋಲಿ ಬೈಲು ಈಗ ಇರುವಂಥ ಕಲ್ಲುರ್ಟಿ ದೇವಸ್ಥಾನದ ಒಂದು ಕಾರಣಿಕದ ಒಂದು ಜಾಗ, ಆ ಮಟ್ಟಕ್ಕೆ ಇದು ಬೆಳೆಯುತ್ತದೆ ಎನ್ನುವ ಭವಿಷ್ಯವಾಣಿಯನ್ನು ಕೂಡ ಹೇಳಿದ್ದಾರೆ. ಈಗ ನೋಡಿದರೆ ಗೊತ್ತಾಗ್ತದೆ. ಕಳೆದ 10-15 ವರ್ಷಗಳಿಂದ ಇಲ್ಲಿ ನಡೆಯುತ್ತಾ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮ, ತಂದೆಯವರ ಹೆಸರಿನಲ್ಲಿ ಪ್ರತಿ ವರ್ಷ ತ್ರೈವಾರ್ಷಿಕ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಸಂಕಲ್ಪವನ್ನು ಮಾಡಿದರು. 12 ವರ್ಷಗಳಾಯಿತು. 12 ವರ್ಷದಲ್ಲಿ 5 ಪ್ರಶಸ್ತಿ ವಿತರಣೆಗಳು ನಡೆಯಿವೆ, 3 ವರ್ಷಕ್ಕೊಂದು ಸಲ. ಸುಮಾರು 15 ಮಂದಿ ಹಿರಿಯ ಕಲಾವಿದರಿಗೆ ಈ ಪ್ರಶಸ್ತಿ ಹೋಗಿದೆ. ಬಹುಶಃ ಅರ್ಹರಿಗೆ ಸಾಮಾನ್ಯವಾಗಿ ಪುಳಿಂಚ ಶ್ರೀಧರ ಶೆಟ್ಟರ ತಂದೆಯವರು ರಾಮಯ್ಯ ಶೆಟ್ಟರು ಅವರ ಜೊತೆಗೆ ಒಡನಾಡಿ ಕಲಾವಿದರಾದವರು ಈ ಸೇವಾ ಪ್ರತಿಷ್ಠಾನ ಆಗುವಾಗ ಯಾರೆಲ್ಲ ಇದ್ದರು ಅವರೆಲ್ಲವರಿಗೂ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮೇಜರ್ ಅಣ್ಣಪ್ಪರಿಗೆ ಆಗಿದೆ, ಅರುವ ಕೊರಗು ಶೆಟ್ಟಿ ಅವರಿಗೆ ಆಗಿದೆ, ಕುಂಬಳೆ ಸುಂದರರಾಯರಿಗೆ ಆಗಿದೆ, ಹಾಗೆ ಕೋಳಿಯೂರು ರಾಮಚಂದ್ರರಿಗೆ ಆಗಿದೆ. ಈಗ ಈ ಸಲ ಕೂಡ ಇಲ್ಲಿ 3 ಮಂದಿ ಕಲಾವಿದರಿದ್ದಾರೆ. 3 ಕೂಡ ಕರ್ನಾಟಕ ಮೇಳದಲ್ಲಿ ಅವರು ದುಡಿದವರು. ಎಲ್ಲರಿಂದ ಹಿರಿಯವರು ಬೋಳಾರ ಸುಬ್ಬಯ್ಯ ಶೆಟ್ಟರು. ಬೋಳಾರ ಎನ್ನುವ ಹೆಸರೇ ಬಹುಶಃ ಬೋಳಾರ ನಾರಾಯಣ ಶೆಟ್ಟರನ್ನು ಬಿಟ್ಟರೆ ಅದು ಸಲ್ಲುವಂಥದ್ದು ಬೋಳಾರ ಸುಬ್ಬಯ್ಯ ಶೆಟ್ಟರಿಗೆ.